2ರ ಪಠ್ಯಪುಸ್ತಕದಲ್ಲಿ ಸಮಾಜಶಾಸ್ತ್ರ ವಿಷಯದಲ್ಲಿರ್ತಕ್ಕಂಥ 3ನೆಯ ಪಾಠ ಸಾಮಾಜಿಕ ಚಳುವಳಿಗಳು ಅಂತ. ಇಲ್ಲಿಯವರೆಗೆ ಆಗಿರ್ತಕ್ಕಂಥ ಪಾಠಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಪ್ಲೇಲಿಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ಗಳಿದ್ದಾವೆ. ಮತ್ತು ಮೇಲೆ ಐ ಕಾರ್ಡಲ್ಲಿನೂ ಕೂಡ ಐ ಬಟನಲ್ಲಿನೂ ಕೂಡ ಒಂದು ಪ್ಲೇಲಿಸ್ಟ್ ಸಜೆಸ್ಟ್ ಮಾಡ್ತೀನಿ. SSLC ಸಮಾಜ ವಿಜ್ಞಾನ ಭಾಗ 2 ಪ್ರಶ್ನೋತ್ತರ ಅಂತ ತಾವುಗಳು ಒತ್ತಿ ನೋಡ್ಬೋದು. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅವಶ್ಯವಾಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ. ಅಭ್ಯಾಸಗಳು. ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಪ್ರಶ್ನೆ 1 ಇತ್ತು, ಪರಿಸರ ಚಳುವಳಿ ಎಂದರೆ ಡ್ಯಾಶ್. ಸೊ ಯಾವುದಕ್ಕೆ ಪರಿಸರ ಚಳುವಳಿ ಅಂತ ಕರೀತಾರೆ ಅಂದರೆ, ಜೀವಮಂಡಲವನ್ನು ಕಲುಷಿತಗೊಳಿಸಿ ನಾಶ ಮಾಡುತ್ತಿರುವುದನ್ನು ವೈಜ್ಞಾನಿಕವಾಗಿ ಪ್ರತಿಭಟಿಸತಕ್ಕಂಥ ಚಳುವಳಿಗೆ ಪರಿಸರ ಚಳುವಳಿ ಅಂತ ಕರೀತಾರೆ. ಪ್ರಶ್ನೆ 2, ನರ್ಮದಾ ಆಂದೋಲನದ ನೇತೃತ್ವ ವಹಿಸಿದ್ದವರು ಡ್ಯಾಶ್. ಸರಿಯಾದ ಉತ್ತರ ಇತ್ತು ಮೇಧಾ ಪಾಟ್ಕರ್ ಅವರು. ಸೊ ಮೇಧಾ ಪಾಟ್ಕರ್ ಅವರು ಏನು ಮಾಡ್ತಾರೆ ಅಂದರೆ, ನರ್ಮದಾ ಆಂದೋಲನದ ಚಳುವಳಿಯನ್ನು ನಾಯಕತ್ವವನ್ನು ನೇತೃತ್ವವನ್ನು ವಹಿಸ್ಕೊಳ್ತಾರೆ. ಪ್ರಶ್ನೆ 3, ಡಾಕ್ಟರ್ ಶಿವರಾಮ್ ಕಾರಂತರು ಡ್ಯಾಶ್ದಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸುವುದನ್ನು ವಿರೋಧಿಸಿದರು. ಸೊ ಉತ್ತರ ಬಂದ್ಬಿಟ್ಟು ಕಾರವಾರ ಜಿಲ್ಲೆಯ ಕೈಗಾ ಅಂತಕ್ಕಂಥದ್ದು. ಸೊ ಕಾರವಾರ ಜಿಲ್ಲೆಯ ಕೈಗಾದಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಬಟ್ ಇದನ್ನು ಡಾಕ್ಟರ್ ಶಿವರಾಮ್ ಕಾರಂತರವರು ವಿರೋಧಿಸ್ತಾರೆ. ಸೊ 4ನೇ ಪ್ರಶ್ನೆ ಇದೆ, ಮಹಿಳಾ ಚಳುವಳಿ ಎಂದರೆ ಡ್ಯಾಶ್ ಅಂತ ಇದೆ. ಸೊ ಮಹಿಳಾ ಚಳುವಳಿ ಅಂದರೆ ಮಹಿಳೆಯ ಮೇಲೆ ನಡೆಸ್ತಕ್ಕಂಥ ಪುರುಷರ ದರ್ಪ ಆಗಿರ್ಬೋದು, ಶೋಷಣೆ ಆಗಿರ್ಬೋದು ಮತ್ತು ದೌರ್ಜನ್ಯಗಳ ವಿರುದ್ಧ ಮಹಿಳೆಯರೇ ನಡೆಸ್ತಕ್ಕಂಥ ಪ್ರತಿಭಟನೆಗೆ ಮಹಿಳಾ ಚಳುವಳಿ ಅಂತ ಕರೀತಾರೆ. ಸೊ ಇಷ್ಟು 4 ಪ್ರಶ್ನೆಗಳು ಏನಿತ್ತು ಅಂತಂದರೆ ಬಿಟ್ಟ ಸ್ಥಳ ಮಾದರಿಯ ಪ್ರಶ್ನೆಗಳು ಆಗಿದ್ದವು. ಮುಂದೆ ಹೋಗೋಣ. ಮುಂದೆ ಇರ್ತಕ್ಕಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ನೀವುಗಳು ಗುಂಪುಗಳಲ್ಲಿ ಚರ್ಚೆಯನ್ನು ಮಾಡಿ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಂತಕ್ಕಂಥದ್ದು. ಸೊ ಮೊದಲ ಪ್ರಶ್ನೆ ಇತ್ತು, ಸಮೂಹ ವರ್ತನೆಯ ಮಾದರಿಗಳು ಯಾವುವು? ನೋಡಿ, ಸಮೂಹ ವರ್ತನೆಯ ಮಾದರಿಗಳು ಯಾವುವು ಅಂತಕ್ಕಂಥ ಪ್ರಶ್ನೆಯಲ್ಲಿ ಏನೆಲ್ಲ ಬರೀಬಹುದು ಅಂತಂದರೆ, ಜನರು ಆಕಸ್ಮಿಕವಾದ ಕಾರಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ತಾತ್ಕಾಲಿಕವಾಗಿ ನಡೆಸ್ತಕ್ಕಂಥ ಆಲೋಚನೆ ಆಗಿರ್ಬೋದು, ಭಾವನೆಗಳಾಗಿರ್ಬೋದು, ವರ್ತನೆ ಹಾಗೂ ಅಸಂತೃಪ್ತಿಯನ್ನು ಪ್ರಕಟಿಸೋದು ಸಹಿತ ಒಂದು ಸಮೂಹ ವರ್ತನೆಯ ಮಾದರಿ ಆಗಿದೆ. ಮತ್ತೇನು ಹೇಳ್ಬೋದು ಅಂತಂದರೆ, ಸಮಾಜದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸೂಚಿಸುವುದು ಕೂಡ ಒಂದು ಸಮೂಹ ವರ್ತನೆಯ ಮಾದರಿ. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಅಸಮಾಧಾನವನ್ನು ಹೊರಹಾಕೋದಿರ್ಬೋದು. ಆಮೇಲೆ ಹಿಂಸಾತ್ಮಕ ಮತ್ತು ವಿನಾಶಾತ್ಮಕ ಸ್ವರೂಪವನ್ನು ಪಡೀತಕ್ಕಂಥದ್ದು. ಇವೆಲ್ಲವುಗಳು ಕೂಡ ಏನಪ್ಪ ಅಂತಂದರೆ ಸಮೂಹ ವರ್ತನೆಯ ಮಾದರಿಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆ ಸಂಖ್ಯೆ 2, ಮಹಿಳಾ ಚಳುವಳಿ ಎಂದರೇನು? ಉದಾಹರಣೆ ಕೊಡಿ. ಹಾಗಾದರೆ ಮಹಿಳಾ ಚಳುವಳಿ ಅಂದರೆ ಏನು? ಈ ಮಹಿಳಾ ಚಳುವಳಿಗೆ ಏನು ಮಾಡಿ ಅಂತ ಕೇಳಿದ್ದಾರೆ, ಉದಾಹರಣೆಗಳನ್ನು ಕೊಡಲಿಕ್ಕೆ ಕೇಳಿದ್ದಾರೆ. ಸೊ ಮೊದಲನೇದಾಗಿರ್ತಕ್ಕಂಥದ್ದು, ಸೊ ಆಲ್ರೆಡಿ ಆ ಪ್ರಶ್ನೆ ಕೇಳೇ ಇದ್ರು. ಏನಪ್ಪ ಅಂದರೆ, ಮಹಿಳೆಯರ ಮೇಲೆ ನಡೀತಕ್ಕಂಥ ಪುರುಷರ ದರ್ಪ, ಶೋಷಣೆ, ದೌರ್ಜನ್ಯಗಳ ವಿರುದ್ಧ ಮಹಿಳೆಯರೇ ನಡೆಸ್ತಕ್ಕಂಥ ಪ್ರತಿಭಟನೆಯನ್ನು ಏನಂತ ಕರೀತಾರೆ? ಮಹಿಳಾ ಚಳುವಳಿ ಅಂತ ಕರೀತಾರೆ. ಸೊ ಉದಾಹರಣೆ ಹೇಳ್ಬೋದು ಅಂತಂದರೆ, ಸೊ ವರದಕ್ಷಿಣೆ ಕಾರಣದಿಂದ ಮಹಿಳೆಯರು ಏನು ಮಾಡ್ತಾರಪ್ಪ ಅಂದರೆ ದೌರ್ಜನ್ಯಕ್ಕೆ ಒಳಗಾಗ್ತಾರೆ. ಇದನ್ನು ಎಲ್ಲ ಮಹಿಳಾ ಸಂಘಟನೆಗಳು ಏನು ಮಾಡ್ತಾರಪ್ಪ ಅಂತಂದರೆ ಪ್ರತಿಭಟಿಸೋದು ಇರ್ಬೋದು. ಆಮೇಲೆ ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂಥ ಅತ್ಯಾಚಾರಗಳಾಗಿರ್ಬೋದು, ಆ್ಯಸಿಡ್ ದಾಳಿಗಳಾಗಿರ್ಬೋದು, ಅವಾಚ್ಯ ಪದಗಳ ಬಳಕೆ ಆಗಿರ್ಬೋದು, ಇದರ ವಿರುದ್ಧನೂ ಕೂಡ ಮಹಿಳೆಯರು ಏನು ಮಾಡ್ತಾರಪ್ಪ ಅಂದರೆ ಪ್ರತಿಭಟನೆಯನ್ನು ಮಾಡ್ತಾರೆ. ಸೊ ಇವೇ ಮಹಿಳಾ ಚಳುವಳಿಗಳಾಗಿದ್ದವು. ಸಾಮಾನ್ಯವಾಗಿ ನಾವು ಹೇಳ್ಬೋದು ವರದಕ್ಷಿಣೆ ಕಿರುಕುಳನೂ ಕೂಡ ಆಗ್ತದೆ, ಆ್ಯಸಿಡ್ ದಾಳಿಗಳಾಗ್ತದೆ. ಸೊ ಸಂವಿಧಾನದಲ್ಲಿ ಏನು ಮಾಡಿದಾರಪ್ಪ ಅಂದರೆ 14, 15, 16 ಮತ್ತು 39ರಲ್ಲಿ ಏನು ಮಾಡಿದ್ದಾರೆ, ಸಮಾನ ಅವಕಾಶಗಳನ್ನು ಕೊಟ್ಟಿದ್ದಾರೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ. ಆದರೆ ರೀಸೆಂಟಾಗಿ ಏನಾಗ್ತಾ ಇಲ್ಲ, ಮಹಿಳೆಯರಿಗೂ ಕೂಡ ಸಮಾನ ಅವಕಾಶಗಳು ಸಿಗುತ್ತಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸೊ ಇದೇ ಒಂದು ಮಹಿಳೆಯರ ವಿರುದ್ಧ ನಡೀತಕ್ಕಂಥ ಒಂದು ಹಿಂಸಾತ್ಮಕವಾಗಿರ್ಬೋದು, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ದೈಹಿಕವಾಗಿರ್ತಕ್ಕಂಥ ಹಲ್ಲೆಗಳ ವಿರುದ್ಧ ಸೊ ಒಂದು ಆಗ್ತಕ್ಕಂಥ ಚಳುವಳಿಯೇ ಮಹಿಳಾ ಚಳುವಳಿ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಜನಮಂದೆಯ ಸ್ವರೂಪವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಜನಮಂದೆ ಅಂತಕ್ಕಂಥದ್ದು ಏನು ಅಂತದನ್ನು ನೋಡೋಣ. ಸೊ ಜನಮಂದೆ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ, ಯಾವುದೇ ಪೂರ್ವ ನಿಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜಲರಾಶಿಯೇ ಜನಮಂದೆ ಅಂತ ಕರೀತಾರೆ. ಇಲ್ಲಿ ಯಾವುದೇ ಇದನ್ನು ಗಲಭೆ ಅಂತಲೂ ಕೂಡ ಕರೀತಾರೆ. ಇದನ್ನು ಜನಮಂದೆ ಅಂತ ಕರೀತಾರೆ. ಗಲಭೆ ಅಥವಾ ದೊಂಬೆ ಅಂತಕ್ಕಂಥದ್ದು ಜನಮಂದೆಯ ಒಂದು ಭಾಗ ಅಂತಾನೆ ಕೂಡ ಹೇಳ್ತಾರೆ.
ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ಲಾನಿಂಗ್ ಇರೋದಿಲ್ಲ. ಬಟ್ ಏನು ಮಾಡ್ತಾರಪ್ಪ ಅಂದರೆ ಸಡನ್ ಆಗಿ ಅನಿಶ್ಚಿತವಾಗಿ ಏನು ಮಾಡ್ತಾರಪ್ಪ ಅಂದರೆ ಆಯಾ ಜನರು ತಮ್ಮ ಆಸಕ್ತಿಗೆ ಮೇರೆಗನವಾಗಿ ಸಡನ್ ಆಗಿ ತಕ್ಷಣವಾಗಿ ಎಲ್ಲ ಜನ ಏನು ಮಾಡ್ತಾರೆ ಒಂದೇ ಕಡೆ ಸೇರುವುದೇ ಜನಮಂದಿ ಅಂತ ಕರೀತಾರೆ, ಜನರ ಗುಂಪು. ಉದಾಹರಣೆಗೆ ಏನಾಗ್ತದಪ್ಪ ಅಂದ್ರೆ ಚಲನಚಿತ್ರ ಮಂದಿರದ ಹತ್ತಿರ ಟಿಕೆಟ್ ಪಡೆಯಲು ಮುತ್ತಿಗೆ ಹಾಕಿದಂತೆ ಸೇರಿರುವ ಜನಸ್ತೋಮ. ಈಗ ಸಡನ್ ಆಗಿ ಪಿಕ್ಚರ್ ಬರ್ಲಿಕ್ಕೆ ನಾವೆಲ್ಲರೂ ನೋಡ್ಲಿಕ್ಕೆ ಹೋಗ್ತೀವಿ, ಬಟ್ ಅಲ್ಲಿ ಅಷ್ಟೊಂದು ರೀತಿ ಜನ ಇರ್ತಾರಂತೆ ಗೊತ್ತಿರೋದಿಲ್ಲ. ಸೊ ಅಷ್ಟು ಜನ ಬರ್ತಾರಂತಕ್ಕಂಥ ನಮಗೂ ಕೂಡ ಪ್ಲ್ಯಾನ್ ಇರೋದಿಲ್ಲ. ಸೊ ಬಟ್ ಅಲ್ಲಿ ಟಿಕೆಟ್ ತೊಗೊಳಿಕ್ಕೆ ತುಂಬ ಜನ ಏನು ಮಾಡ್ತಾರಪ್ಪ ಅಂದರೆ ಸಡನ್ ಆಗಿ ಸೇರ್ತಾರೆ. ಅಟ್ ಅ ಟೈಮ್ ಏನಾಗ್ತದಪ್ಪ ಅಂದರೆ ವಿಂಡೋ ಕ್ಲೋಸ್ ಆದ ತಕ್ಷಣ ಎಲ್ಲ ಜನ ಅಲ್ಲಿಂದ ಏನು ಮಾಡ್ತಾರೆ ಚದರ್ಕೊಂಡು ಹೋಗ್ತಾರೆ. ಸೊ ಇದನ್ನು ಕೂಡ ನಾವು ಒಂದು ಉದಾಹರಣೆಯನ್ನು ಹೇಳ್ಬೋದು. ಎರಡನೇದು ಏನಪ್ಪ ಅಂದರೆ ರಸ್ತೆ ಅಪಘಾತವನ್ನು ವೀಕ್ಷಿಸಲು ಸೇರಿರ್ತಕ್ಕಂಥ ಜನರ ಗುಂಪು. ಸಡನ್ ಆಗಿ ಎರಡು ವೆಹಿಕಲ್ಗಳ ಮಧ್ಯೆ ಆಕ್ಸಿಡೆಂಟ್ ಆದರೆ ಸಡನ್ ಏನೋ ಡೆತ್ ಆಗ್ತದೆ ಅಥವಾ ಏನೋ ಒಂದು ಫ್ರ್ಯಾಕ್ಚರ್ ಆಗ್ತದೆ, ಅಲ್ಲೆಲ್ಲ ನೋಡ್ತಾರೆ. ನೋಡಿದ ಕೂಡಲೇ ಎಲ್ಲ ಜನ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸುತ್ತುವರಿತಾರೆ. ಸೊ ಸಡನ್ ಆಗಿ ಅವ್ರಿಗೆ ಏನಾದರೂ 108ದಿಂದ ಏನೋ ಕೂಡ ಬೇರೆ ಕಡೆ ಪ್ರಿಕಾಕ್ಷನ್ ಮಾಡಿ ಅವ್ರಿಗೆ ಅಲ್ಲಿಂದ ಹೋದ ನಂತರ ಸೊ ಜನ ಅಲ್ಲಿಂದ ಏನು ಮಾಡ್ತಾರಪ್ಪ ಅಂದರೆ ಚದರ್ಕೊಂಡು ಹೋಗ್ತಾರೆ. ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆ ಇರೋದಿಲ್ಲ. ಬಟ್ ಏನು ಮಾಡ್ತಾರಪ್ಪ ಅಂದರೆ ಬಹಳಷ್ಟು ಜನ ಏನು ಮಾಡ್ತಾರೆ ಸಡನ್ ಆಗಿ ಅಲ್ಲಿ ಸೇರ್ಕೊಳ್ತಾರೆ. ಇದನ್ನೇ ನಾವೇನಂತ ಕರಿತೀವಿ, ಜನಮಂದಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ಹೋಗೋಣ. ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವುಗಳು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಈ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಅಲ್ಲಿನೂ ಕೂಡ ಸೊ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ಪೇಜನ್ನು ಸಹಿತ ಕೂಡ ತಾವು ಫಾಲೋ ಮಾಡಲು ಮರೆಯದಿರಿ. ಸೊ 4ನೇ ಪ್ರಶ್ನೆ ಇತ್ತು, ಮಹಿಳಾ ಚಳವಳಿ ಪರಿಸರ ಚಳವಳಿಯ ಅರ್ಥ ಮತ್ತು ಸ್ವರೂಪವನ್ನು ತಿಳಿಸಿ. ಸೊ ಯಾವುದಕ್ಕೆ ಪರಿಸರ ಚಳವಳಿ ಅಂತ ಕರೀತಾರೆ ಮತ್ತೆ ಪರಿಸರ ಚಳವಳಿಯ ಸ್ವರೂಪವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಉತ್ತರ ನೋಡೋದಾದ್ರೆ ಜೀವಮಂಡಲವನ್ನ ಕಲುಷಿತಗೊಳಿಸಿ ನಾಶ ಮಾಡುತ್ತಿರುವುದನ್ನ ವೈಜ್ಞಾನಿಕವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಚಳವಳಿಗೆ ಪರಿಸರ ಚಳವಳಿ ಅಂತ ಕರೀತಾರೆ. ಸೊ ಮುಖ್ಯವಾಗಿರ್ತಕ್ಕಂಥ ಪರಿಸರ ಚಳವಳಿ ಏನಪ್ಪ ಅಂದ್ರೆ ಇದು ಹಲವಾರು ವರ್ಷಗಳ ಪರಿಸರ ಮತ್ತು ಪರಿಸರ ವಾಸಿಗಳ ಮೇಲೆ ನಡೆಸಿರ್ತಕ್ಕಂಥ ದೌರ್ಜನ್ಯಗಳಿಗೆ ಹುಟ್ಟಿಕೊಂಡ ಒಂದು ಪ್ರತಿರೋಧದ ಒಂದು ಚಳವಳಿ ಅಂತ ಹೇಳ್ಬೋದು. ಸುಮಾರು ವರ್ಷದಿಂದ ಆಗ್ತಾ ಇದೆ ಇದು ಪರಿಸರ ಮತ್ತು ಪರಿಸರವಾಸಿಗಳ ಮೇಲೆ ಅದರ ದೌರ್ಜನ್ಯಗಳ ವಿರುದ್ಧ ಕೂಗ್ತಕ್ಕಂಥದ್ದು ಒಂದು ಚಳವಳಿಯೇ ಪರಿಸರ ಚಳವಳಿ ಅಂತ ಹೇಳ್ತೀವಿ. ಸೊ ಮೊಟ್ಟ ಮೊದಲಿಗೆ ಜಾರ್ಖಂಡ್ ರಾಜ್ಯದ ಮುಕ್ತಿ ಮೋರ್ಚಾ ಅಂತಕ್ಕಂಥದ್ದು 1973ರಲ್ಲಿ ಆರಂಭವಾಗಿರ್ತಕ್ಕಂಥ ಪರಿಸರ ಚಳವಳಿ. ಮುಂದೆ ಅದನ್ನು ಸುಂದರ್ಲಾಲ್ ಬಹುಗುನ್ ಅವರು ಚಿಪ್ಕೋ ಚಳವಳಿ ಅಂತ ಒಂದು ಆರಂಭವನ್ನ ಮಾಡ್ತಾರೆ ಉತ್ತರ ಪ್ರದೇಶದಲ್ಲಿ. ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿ ಆರಂಭ ಆಗ್ತದೆ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಅಂತಕ್ಕಂಥ ಗ್ರಾಮದಲ್ಲಿ. ನರ್ಮದಾ ಬಚಾವೋ ಆಂದೋಲನ ಆಗ್ತದೆ. ಮೌನ ಕಣಿವೆ ಆಂದೋಲನ ಅಂತಕ್ಕಂಥದ್ದು ಕೇರಳದಲ್ಲಿ ಕಂಡು ಬರ್ತದೆ. ಅಷ್ಟಲ್ಲದೆ ಕರ್ನಾಟಕದ ಕರಾವಳಿ ತೀರದ ಪರಿಸರ ಚಳವಳಿಗಳು ಕೂಡ ಆಗಬಹುದು. ಆಮೇಲೆ ಕೈಗಾ ಅನುಸ್ಥಾವರ ವಿರೋಧಿ ಚಳವಳಿಗಳು ಇವೆಲ್ಲವುಗಳು ಕೂಡ ಏನಪ್ಪಾ ಅಂತಂದ್ರೆ ಪರಿಸರ ಚಳವಳಿಯ ಒಂದು ಉದಾಹರಣೆಗಳು ಆಗಿದ್ದಾವೆ ಅಂತ ಹೇಳ್ಬೋದು. ಸೊ ವಿದ್ಯಾರ್ಥಿಗಳೇ ಇಷ್ಟಿತ್ತು ಸಾಮಾಜಿಕ ಚಳುವಳಿಗಳು ಅಂತಕ್ಕಂಥ ಪಾಠದ ಒಂದು ಪ್ರಶ್ನೋತ್ತರಗಳ ಕುರಿತು. ಸೊ ಮತ್ತೆ ಸಿಗೋ ಹೊಸ ಪಾಠದಲ್ಲಿ ವಿಡಿಯೋವನ್ನು ಅವಶ್ಯವಾಗಿ ಒಂದು ಲೈಕ್ ಮಾಡಿ, ಆಮೇಲೆ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.